ಬಾ ಬಾ ಹ್ಯಾಪಿ ಬರ್ತ್ಡೇ ರೀಟಾ ಮರಿಗೆ ಇವತ್ತು ಹುಟ್ಟಿದಬ್ಬ ಜೋರಾಗಿ ಮಾಡಿದ್ದೀವಿ. ನಿಜವಾದ ದೇವ್ರು ಅಂದ್ರೆ ಆನೆನೆ. ಯಾರು ನಿತ್ತು ಇದು ಮಾತಾಡಕ್ಕಾಗಲ್ಲ. ನಾವು ನಿತ್ತು ಮಾತಾಡಿ ಅದ್ರ ಜೊತೆ ನಾವು ಪ್ರೀತಿ ವಿಶ್ವಾಸದಿಂದ ಹೊಂದಾಣಿಕೆ ಆಯ್ತೀವಿ. ಆನೆಯವರು ಅಂದ್ರೆ ಆನೆ ಗುಂಪುನೇ ಐತೆ. ಬರ್ತ್ಡೇ ಅನ್ನೋದು ಮಾಡ್ತಾ ಇದೀವಿ. ನಮ್ ಮನ್ಸರು ಆದ್ರೆ ಕೇಳಿ ಮಾಡ್ಕೋತೀವಿ. ಆನೆಗೆ ಆದ್ರೆ ನಾವು ತಿಳ್ಕೊಂಡ್ ಮಾಡ್ಬೇಕು. ಚೆನ್ನಾಗಿರ್ಬೇಕು ಮರಿಗಳು. ಬರೀಟ ಬಾ ರೀಟಾ ಸನ್ ಇದು. ನನ್ನ ಹೆಸರು ಕಾಳಪ್ಪ. ನಾನು ಆನೆ ಕೆಲಸ ಮಾಡ್ತಾ ಇದ್ದೀನಿ. ಸೇರಿ 22 ವರ್ಷ ಆಗೈತೆ. ನನಗೆ ಮೊದಲು ಒಂದು ಗಂಡಾನೆ ಇತ್ತು. ಅದು ಈ ಜಪಾನಿಗೆ ಹೋದ್ಮೇಲೆ ನನಗೆ ಈಗ ಅಣ್ಣಾನೆ ಕೊಟ್ಟವ್ರೆ. ಅದನ್ನ 7 ತಿಂಗಳಿಂದ ಪಳಗಿಸ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಏನಂದ್ರೆ ನಮ್ ರೀಟಾ ಮರಿಗೆ 2 ವರ್ಷ ಆಗೈತೆ. ಜುಲೈ 7ನೇ ಡೇಟ್ ಅಲ್ಲಿ ಅದಕ್ಕೆ ಬರ್ತಡೇ 2 ವರ್ಷದಿಂದ ಬರ್ತಡೇ ಮಾಡ್ತಾ ಇದ್ದಾರೆ. ನಾವು ಎಲ್ಲ ಖುಷಿಯಾಗಿ ಮಾಡ್ತಾ ಇದೀವಿ. ಆನೆಯವರು ಅಂದ್ರೆ ಆನೆ ಗುಂಪುನೇ ಐತೆ. ನಮ್ದು ಸಿಗೇಕಟ್ಟೆ ಕ್ಯಾಂಪ್ ಅಲ್ಲಿ 28 ಎಲಿಫೆಂಟ್ಸ್ ಇದಾವೆ. ಇವತ್ತು ನಮ್ಮ ಕ್ಯಾಂಪ್ ಅಲ್ಲಿ ರೀಟಾ ಮರಿ ಇದು 2ನೇ ಬರ್ತ್ಡೇ ನಾವು ಎಕೋ ಫ್ರೆಂಡ್ಲಿಗೆ ನಾವು ಆಚರಿಸಿದ್ವಿ. ಇಟ್ ವಾಸ್ ವೆರಿ ನೈಸ್. ತುಂಬಾ ಮನುಷ್ಯರಿಗಿಂತ ತುಂಬಾ ನಾಜೂಕಾಗಿ ಮಾಡಿದ್ವಿ ವಿತ್ ಆಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಇಲ್ಲಿ ರೀಟಾದ ಒಂದು ಸ್ಪೆಷಾಲಿಟಿ ಅಂದ್ರೆ ರೀಟಾ ಯಂಗೆಸ್ಟ್ ಮದರ್. ಅವಳು 9 ವರ್ಷಕ್ಕೆ ಮರಿ ಹಾಕಿದಾಳೆ. ಅವಳು ಮರಿದ 2ನೇ ವರ್ಷದ ಬರ್ಡೇ. ನಮ್ಮ ಡಿಡಿ ಮೇಡಮ್, RFS, ಎಜುಕೇಶನ್ ಆಫೀಸರ್, ಬಯಾಲಜಿಸ್ಟ್ ಎಲ್ಲ ಮಾವುತರು, ಕಾವಡಿಗರು ಅವರೊಟ್ಟಿಗೆ ನಾವು ತುಂಬಾ ಅರ್ಥಪೂರ್ಣವಾಗಿ ಅದು ಕೂಡ ಫೀಡ್ ಸ್ವಲ್ಪ ಎನ್ರಿಚ್ಮೆಂಟ್ ಮಾಡಿಕೊಂಡು ನಾವು ಆಚರಿಸಿದ್ವಿ. ಒಂದ್ ಸ್ಪೆಷಲ್ ಥಿಂಗ್ ಏನು ಅಂತ ಅಂದ್ರೆ ನಮ್ದು ರೀಟಾ ಮರಿಗೆ, ಗಂಡು ಮರಿಗೆ ಇನ್ನೂ ನಾವು ಹೆಸರಿಟ್ಟಿಲ್ಲ. ಇದನ್ನ 5 ವರ್ಷ ಯಾರು ಕಂಟಿನ್ಯೂಸ್ ಆಗಿ ಅಡಾಪ್ಟ್ ಮಾಡ್ಕೊಳ್ತಾರೋ ಅವರಿಗೆ ಈ ಚಾನ್ಸ್ ಸಿಗುತ್ತೆ ಈ ಮರಿಗೆ ಹೆಸರಿಡಕ್ಕೆ. ಸೊ ನಿಮ್ಮನ್ನ ಕೇಳ್ಕೊತಿದೀನಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಗ ಅಡಾಪ್ಟ್ ಮಾಡ್ಕೊಳ್ಳಿ. ನಮ್ಮ ಬರ್ತ್ಡೇ ಬಾಯ್ ನ ಮತ್ತದಕ್ಕೆ ಕ್ಯೂಟ್ ಆಗಿ ಹೆಸರನ್ನ ಹುಡುಕಿ. ನಾವು ಗುಂಪನ್ನೆಲ್ಲ ಸೇರ್ಕೊಂಡು ನಾವು ಬರ್ತ್ಡೇ ಅನ್ನೋದು ಮಾಡ್ತಾ ಇದೀವಿ. ಅದಕ್ಕೆ ಫುಲ್ ಖುಷಿ. ಯಾಕೆ ಅಂದ್ರೆ ಆನೆಗೆ ಮಾಡೋದು ನಮ್ ಮನ್ಸರು ಆದ್ರೆ ಕೇಳಿ ಮಾಡ್ಕೋತೀವಿ. ಆನೆಗೆ ಆದ್ರೆ ಅದು ನಾವು ತಿಳ್ಕೊಂಡ್ ಮಾಡ್ಬೇಕು. ಅದೇ ರೀಟಾ ಮರಿ ಅದಕ್ಕೆ ಹೆಸರು ಕಟ್ಟಿಲ್ಲ. ರೀಟಾ ಮರಿಗೆ ಇವತ್ತು ಒಳ್ಳೆ ಹುಟ್ಟಿದಬ್ಬ ಜೋರಾಗಿ ಮಾಡಿದೀವಿ. ಹ್ಯಾಪಿ ಬರ್ತ್ಡೇ ಮರಿ ಚೆನ್ನಾಗಿರ್ಲಿ. ಗಂಡು ಮರಿ ಹೆಸರು ಕಟ್ಟಿಲ್ಲ. ಯಾರಾದ್ರೂ ದತ್ತು ಎತ್ಕೊಳ್ಳೋರಾದ್ರು ಅವ್ರ ಹೆಸರು ಇದು ಮಾಡ್ಕೋತಾರೆ. ಅಂದ್ರೆ ಚೆನ್ನಾಗಿ ಆನೆಯನ್ನು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಆ ರೀತಿ ಇಲ್ಲಿ ಜಾಸ್ತಿ ಮರಿಗಳೆಲ್ಲ ಒಳ್ಳೆ ತನದಲ್ಲಿ ಆಯ್ತದೆ. ಜನಸಂಖ್ಯೆ ಜಾಸ್ತಿ ಆಯ್ತದೆ. ಒಳ್ಳೇದಾಗ್ಲಿ ಎಲ್ರಿಗೆ. ನಮ್ಮ ರೀಟನ್ಗೂ ಧನ್ಯವಾದ. ನಾನ್ ನೋಡ್ಕೊಳ್ಳೋದಲ್ಲ, ಅದು ಚೆನ್ನಾಗಿದ್ರೆ ನನಗೆ ಊಟ, ನನ್ನ ಮಕ್ಳು ಮರಿ ಇರೋವರೆಗೂ ನನ್ನ ತಲೆ ಹೋದ್ರು ನನ್ನ ಮಕ್ಳು ಬಂದು ಕೆಲಸ ಮಾಡೋ ಅಂತ ಅದು ನಮ್ಮ ಕುಟುಂಬದಲ್ಲಿ ಬಂದಿರೋದು. ಹಿರಿಯರಿಂದ ಕಾಲದಿಂದ ಬಂದಿರೋದು ಇದು ನಮ್ಮ ಆನೆ ಕೆಲಸ ಅಂದ್ರೆ. ನಮ್ಮ ಆನೆ ಕೆಲಸ ಅಂದ್ರೆ ದೇವ್ರು ಯಾವ ರೀತಿ ನೋಡ್ತೀವಿ ಅದೇ ರೀತಿ ಅದನ್ನ ನೋಡ್ತಾ ಇರೋದು. ನಿಜವಾದ ದೇವ್ರು ಅಂದ್ರೆ ಆನೆನೆ. ಯಾರು ನಿತ್ತು ಇದು ಮಾತಾಡಕ್ಕಾಗಲ್ಲ. ನಾವು ನಿತ್ತು ಮಾತಾಡಿ ಅದ್ರ ಜೊತೆ ನಾವು ಹೊಂದಾಣಿಕೆ ಆಗಿ ಪ್ರೀತಿ ವಿಶ್ವಾಸದಿಂದ ನಾವು ಹೊಂದಾಣಿಕೆ ಆಯ್ತೀವಿ. ಎಲ್ಲ ಧನ್ಯವಾದ ಸರ್.